ಹಾಯ್ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಕೊಟ್ಟಂತಹ ಈ ವಾರದ ಟಾಸ್ಕ್ ನಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಪ್ರಚಂಡ ವಿಜಯತ ಸಾಧಿಸಿದ್ರ ಗಿಲ್ಲಿ ಕಾವ್ಯ ಜೋಡಿ ಅಥವಾ ರಾಶಿಕಾ ಚಾಲೆಂಜ್ ಹಾಕಿ ಗೆದ್ರ ಅಥವಾ ಮುಖಭಂಗ ಅನುಭವಿಸಿದ್ರ? ಈ ವಾರದ ಇಂಟ್ರೆಸ್ಟಿಂಗ್ ವಿಚಾರ ಇದು. ಯಾಕಂತ ಹೇಳಿದ್ರೆ ಈ ವಾರದಲ್ಲಿ ಒಂದು ರಣರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ಅಂತ ಹೇಳ್ಬೋದು. ಬಿಗ್ ಬಾಸ್ ವಾರದಿಂದ ವಾರಕ್ಕೆ ಸಿಕ್ಕಾಪಟ್ಟೆ ಮಜಾ ಕೊಡ್ತಾ ಇದೆ. ಸಖತ್ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಎಪಿಸೋಡ್ ನಿಂದ ಎಪಿಸೋಡ್ಗೆ. ಅದರಲ್ಲೂ ಈ ವಾರದಲ್ಲಿ ಕೊಟ್ಟಿರುವಂತಹ ಟಾಸ್ಕ್ ಒಂದು ಕಡೆ ಮೈಂಡ್ ಗೇಮ್, ಮತ್ತೊಂದು ಕಡೆ ಫಿಸಿಕಲ್ ಗೇಮ್, ಅದರ ಜೊತೆಗೆ ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರಗಳು ಸೇರಿ ಬಿಗ್ ಬಾಸ್ ಇನ್ನಷ್ಟು ಕಿಕ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ಏನ್ ನಡೀತಾ ಇದೆ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ? ಬಿಗ್ ಬಾಸ್ ಕುರಿತಾಗಿ ಒಂದು ಇಡೀ ಈ ಒಂದು ವಾರದ ಒಂದೆರಡು ಎಪಿಸೋಡ್ಗಳಲ್ಲಿ ಆಗಿರುವಂತಹ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ವೀಕ್ಷಕರೇ, ಈಗ ಸದ್ಯಕ್ಕೆ ಬಿಗ್ ಬಾಸ್ ಕೊಟ್ಟಿರುವಂತಹ ಟಾಸ್ಕ್ ಕ್ಯಾಪ್ಟನ್ಸಿ ಟಾಸ್ಕ್ ಗಿಂತ ಹೆಚ್ಚಾಗಿ ಇರುವಂತದ್ದು ಗಿಲ್ಲಿ ಕಾವ್ಯ ವರ್ಸಸ್ ಸೂರಜ್ ರಾಶಿಕಾ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ರಾಶಿಕಾ, ಯಾಕಂತ ಹೇಳಿದ್ರೆ ಚಾಲೆಂಜ್ ಬೇರೆ ಹಾಕಿದ್ದಾರೆ. ಹಾಗಾಗಿ ಇಲ್ಲಿ ಕಾವ್ಯ ಗಿಲ್ಲಿ ಗೆದ್ರ ಅಥವಾ ಸೋತ್ರ, ಮತ್ತೊಂದ್ ಕಡೆ ರಾಶಿಕಾ ಚಾಲೆಂಜ್ ಹಾಕಿ ಗೆದ್ರ ಅಥವಾ ಮುಖಭಂಗ ಅನುಭವಿಸಿದ್ರ ಅನ್ನೋದೇ ಇಂಟ್ರೆಸ್ಟಿಂಗ್ ಆಗ್ತಾ ಇರೋದು. ನೀವೆಲ್ಲರೂ ಗಮನಿಸಿರೋ ಹಾಗೆ ಬಿಗ್ ಬಾಸ್ ಆರಂಭದಲ್ಲೇ ಒಂದು ಭರ್ಜರಿಯಾದ ಟಾಸ್ಕ್ ಅನ್ನ ಅನೌನ್ಸ್ ಮಾಡ್ತಾರೆ. ಅಲ್ಲಿ ಪುರುಷ ಸ್ಪರ್ಧಿ ಹಾಗೆ ಮಹಿಳಾ ಸ್ಪರ್ಧಿ ಅಂತ ಹೇಳಿ ಕಂಬೈನ್ ಮಾಡಿ ಜೋಡಿಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಅಶ್ವಿನಿ, ರಾಘು, ಮಾಳು, ರಕ್ಷಿತಾ, ಗಿಲ್ಲಿ, ಕಾವ್ಯ, ರಾಶಿಕಾ, ಸೂರಜ್, ಅಭಿ, ಸ್ಪಂದನ, ರಜತ್, ಚೈತ್ರ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಜೋಡಿಗಳಾಗಿ ಮಾರ್ಪಾಡು ಮಾಡಲಾಗುತ್ತೆ. ಬಾಲ್ ಟಾಸ್ಕ್, ರಿಂಗ್ ಟಾಸ್ಕ್ ಅಂತ ಹೇಳಿ 1 by 1 ಒಂದೊಂದೇ ಗೇಮ್ಗಳನ್ನ ಬಿಗ್ ಬಾಸ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಗೆದ್ದಂತವರು ಒಂದಷ್ಟು ಮಂದಿ ಈಗ ಗೆದ್ದಿರುವಂತಹ ಸ್ಪರ್ಧಿ ಉಳಿದ ಒಂದು ಜೋಡಿಗಳ ಪೈಕಿ ಒಂದು ಜೋಡಿಯನ್ನ ಹೊರಗಿಡಬೇಕು ಅನ್ನುವಂತಹ ಒಂದು ಇಂಟ್ರೆಸ್ಟಿಂಗ್ ಆಗಿರುವ ಗೇಮ್ ಪ್ಲಾನ್ ಅನ್ನ ಬಿಗ್ ಬಾಸ್ ಕೊಟ್ಟಿರ್ತಾರೆ. ಚಂಡ ಮಂಡಲ ಟಾಸ್ಕ್ ಅಂತೂ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಪ್ರಚಂಡ ವಿಜಯವನ್ನ ಸಾಧಿಸಿದಂತಹ ರಕ್ಷಿತಾ ಮಾಡು ಜೋಡಿ ಚೈತ್ರ ಹಾಗೆ ರಜತ್ ಜೋಡಿಯನ್ನ ಹೊರಗಿಡ್ತಾರೆ. ಅದಾದ ನಂತರದಲ್ಲಿ ನೀವೆಲ್ಲರೂ ಗಮನಿಸಿರುವ ಹಾಗೆ ಸ್ಪಂದನ ಅವರಿಗೆ ಕಾಲಿಗೆ ಕೂಡ ಪೆಟ್ಟಾಗುತ್ತೆ, ಅದೆಲ್ಲವನ್ನ ನೋಡಿದ್ದೀರಿ. ಇದಾದ ನಂತರದಲ್ಲಿ ಏನಾಯ್ತು ಅನ್ನೋದೇ ಈಗ ಇಂಟ್ರೆಸ್ಟಿಂಗ್ ಆಗಿರೋದು. ಅದರಲ್ಲೂ ಗಿಲ್ಲಿ ಕಾವ್ಯ ಜೋಡಿ ಗೆಲ್ಬೇಕು ಅನ್ನೋದು ವೀಕ್ಷಕ ಬಳಗದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಮತ್ತೊಂದ್ ಕಡೆ ರಾಶಿಕಾ ಕೂಡ ಚಾಲೆಂಜ್ ಹಾಕಿದ್ದಾರೆ. ಅವ್ರು ಗೆದ್ರ ಇಲ್ವಾ ಅನ್ನೋದೇ ಈಗ ಇಂಟ್ರೆಸ್ಟಿಂಗ್ ವಿಚಾರ. ಯಾಕಂತ ಹೇಳಿದ್ರೆ ನೀವು ಗಮನಿಸಿರ್ಬೋದು, ರಾಶಿಕಾ ಅವರು ಒಂದು ಚಾಲೆಂಜ್ ಹಾಕೋದ್ರ ಜೊತೆಗೆ ಮತ್ತೊಂದ್ ಕಡೆ ಒಂದು ಮಾತನ್ನ ಹೇಳ್ತಾರೆ. ಅವರು ಗೇಮ್ ಅನ್ನ ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಗಿಲ್ಲಿ ಕಾವ್ಯ ಜೋಡಿಯನ್ನ ಹೊರಗಿಡಬೇಕು ಅನ್ನೋ ಇಂಟೆನ್ಷನ್ ಅಲ್ಲಿ ಆಡ್ತಾರೆ. ಅಲ್ಲಿ ವ್ಯಕ್ತಿತ್ವದಲ್ಲಿ ಬಿದೋಗ್ತಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗಿಲ್ಲಿ ಕಾವ್ಯ ಜೋಡಿನ ಹೊರಗಿಟ್ರೆ ಗೆಲ್ಲೋದಕ್ಕೆ ದಾರಿಯಾಗುತ್ತೆ ಅನ್ನೋದು ಒಂದು ವಿಚಾರ. ಆದ್ರೆ ಗೇಮ್ ಗೆಲ್ಲೋದನ್ನ ಬಿಟ್ಟು ಗಿಲ್ಲಿ ಕಾವ್ಯ ಅವರನ್ನ ಹೊರಗಿಡಬೇಕು ಅನ್ನೋ ಇಂಟೆನ್ಷನ್ ಅಲ್ಲಿ ಬಿಗ್ ಬಾಸ್ ಕೊಟ್ಟಿರುವಂತಹ ಟಾಸ್ಕ್ ಅನ್ನ ಆಡೋದು ತುಂಬಾ ಒಂದು ಬೇರೆ ರೀತಿನಲ್ಲೇ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ರಾಶಿಕಾ ವರ್ಸಸ್ ಗಿಲ್ಲಿ, ಅಂದ್ರೆ ಗಿಲ್ಲಿ ಕಂಡ್ರೆ ರಾಶಿಕಾ ಅವರಿಗೆ ಆಗೋದಿಲ್ಲ ಅನ್ನೋದು ಕಾಣಿಸ್ತಾ ಇದೆ. ಇನ್ನು ಟಾಸ್ಕ್ ನಲ್ಲಿ ಬಾಲ್ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಒಂದು ಮಾತನ್ನ ಹೇಳ್ತಾರೆ. ಟಾಸ್ಕ್ಗೆ ಸಂಬಂಧಪಟ್ಟಂತೆ ಮಾತಾಡೋದು ಬಿಟ್ಟು ಗಿಲ್ಲಿ ಅವರ ಹಾಸ್ಯದ ಬಗ್ಗೆ ಮಾತಾಡ್ತಾರೆ. ಮತ್ತೊಂದ್ ಕಡೆ ಅಶ್ವಿನಿ ಅವರು ಕೂಡ ಅದೇ ರೀತಿಯಾಗಿ ಗಿಲ್ಲಿ ಅವರ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಅವರ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡ್ತಾರೆ. ಇದೆಲ್ಲದನ್ನ ಪಾಯಿಂಟ್ ಮಾಡಿ ಸೂರಜ್ ಅವರು ರಾಶಿಕಾ ಅವರಿಗೆ ಒಂದು ಅಡ್ವೈಸ್ ಅನ್ನ ಕೊಡ್ತಾರೆ. ಪಾಯಿಂಟ್ಸ್ ಗೆ ಸ್ಟಿಕ್ ಆನ್ ಆಗ್ಬೇಕೆ ಹೊರತು ಬೇರೆ ವಿಷಯಗಳನ್ನ ಮಾತಾಡಬಾರ್ದು ಅಂತ ಹೇಳಿ. ಖಂಡಿತವಾಗ್ಲೂ ಸತ್ಯ ಅದು. ವೀಕ್ಷಕ ಬಳಗದಲ್ಲೂ ಕೂಡ ಅದೇ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಅಂತ ಹೇಳ್ಬೋದು. ಎಲ್ಲಿ ರಾಶಿಕಾ ಅವರು ಎಡುತ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ರಾಶಿಕಾ ಅವರು ಹಾಕಿದಂತಹ ಚಾಲೆಂಜ್ ನಲ್ಲಿ ಗೆದ್ರ ಅಥವಾ ಮುಖಭಂಗ ಅನುಭವಿಸಿದ್ರ, ಈ ವಿಚಾರ ಈಗ ಇಂಟ್ರೆಸ್ಟಿಂಗ್ ಆಗಿರೋದು. ಇಲ್ಲಿ ಒಂದು ಖುಷಿ ವಿಷಯ, ಗಿಲ್ಲಿ ಅವರ ಅಭಿಮಾನಿಗಳಿಗೆ ಅಂತ ಹೇಳಿದ್ರೆ ರಾಶಿಕಾ ಅವರು ಖಂಡಿತವಾಗ್ಲೂ ಮುಖಭಂಗವನ್ನ ಅನುಭವಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ರಾಶಿಕಾ ಸೂರಜ್ ಜೋಡಿಯನ್ನ ಮತ್ತೊಂದು ಜೋಡಿ ಬಿಗ್ ಬಾಸ್ ನ ಈ ಒಂದು ವಾರದ ಟಾಸ್ಕ್ ನಿಂದಲೇ, ಕ್ಯಾಪ್ಟನ್ಸಿ ಓಟದಿಂದಲೇ ಹೊರಗಿಟ್ಟಿದ್ದಾರೆ. ಅಂತಹದೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗ್ತಾ ಇದೆ. ಯಾರನ್ನ ಹೊರಗಿಡಬೇಕು ಅಂತ ಪ್ಲಾನ್ ಮಾಡಿದ್ರು ರಾಶಿಕಾ, ಅವರೇ ಈಗ ಗೇಮ್ ನಿಂದ ಹೊರಗಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂತಹದೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿರುವಂತದ್ದು. ರಾಶಿಕಾ ಕೊಟ್ಟಂತಹ ಕಾರಣಗಳಿರ್ಬೋದು, ಅದೆಲ್ಲವೂ ಕೂಡ ಅದೆಲ್ಲದನ್ನು ಸೂರಜ್ ಅವರು ಪಾಯಿಂಟ್ ಮಾಡಿ ಹೇಳಿರೋದನ್ನ ನೀವು ಗಮನಿಸಿರ್ಬೋದು. ಸೊ ಮುಖ್ಯವಾಗಿ ಅದಕ್ಕೆ ಹೇಳೋದು ಏನಂತ ಹೇಳಿದ್ರೆ,
ಗೇಮ್ ಅಂತ ಬಂದಾಗ ಅಲ್ಲಿ ಗೇಮ್ನಲ್ಲಿ ಗೆಲ್ಲೋದು ಉತ್ತಮ ಆಗೋದ್ರ ಕಡೆಗೆ ನೋಡಬೇಕು ಹೊರತು ಇನ್ನೊಬ್ರನ್ನ ಸೋಲಿಸುವುದೇ ಮುಖ್ಯ ಅನ್ನೋದು, ಪರ್ಟಿಕ್ಯುಲರ್ ಆಗಿ ಒಬ್ರನ್ನ ಸೋಲಿಸ್ಬೇಕು ಅನ್ನೋದು ಅಂತ ಹೇಳಿ ಆಟ ಆಡಿದ್ರೆ ಅದು ತಮಗೆ ತಿರುಗುಬಾಣ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಸೊ ಇದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಬೆಳವಣಿಗೆ. ಇನ್ನು ಪಾಯಿಂಟ್ಸ್ ವಿಚಾರಕ್ಕೆ ಬಂದ್ರೆ ರಕ್ಷಿತಾ ಹಾಗೆ ಮಾಡುವವರು ಸೂಪರ್ ಆಗಿ ಆಡಿದ್ರು ಅಂತ ಹೇಳ್ಬೋದು, ಸಖತ್ತಾಗಿ ಆಡಿದ್ರು. ಅದ್ರ ಜೊತೆಗೆ ಜನರ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳ ಬೆಂಬಲ ಕೂಡ ರಕ್ಷಿತಾ ಮಾಡು ಜೋಡಿಗೆ ಸಿಕ್ತು. ಅಂದ್ರೆ ಇಲ್ಲಿ ಬಿಗ್ ಬಾಸ್ ಕೊಟ್ಟಿರುವಂತಹ ಒಂದು ಫಿಸಿಕಲ್ ಟಾಸ್ಕ್, ಆದ್ರೆ ಮತ್ತೊಂದು ಕಡೆ ಸಪೋರ್ಟ್ ಎರಡನ್ನೂ ಕೂಡ, ಅಂದ್ರೆ ಮನೆಯವರ ಸಪೋರ್ಟ್ ಎರಡನ್ನೂ ಕೂಡ ಒಂದು ಮಿಕ್ಸ್ ಮಾಡಿ ಒಂದು ಗೇಮ್ ಪ್ಲಾನ್ ಅನ್ನ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಹೆಚ್ಚಿನ ಪಾಯಿಂಟ್ಸ್ ಅನ್ನ ಗಳಿಸಿದ್ದು ರಕ್ಷಿತಾ ಮಾಡು ಜೋಡಿ. ಮತ್ತೊಂದು ಕಡೆ ಗಿಲ್ಲಿ ಕಾವ್ಯ ಜೋಡಿ ಕೂಡ ತಮ್ಮ ಸ್ವಂತ ಶ್ರಮದಿಂದ ಒಂದಷ್ಟು ಪಾಯಿಂಟ್ಸ್ ಅನ್ನ ಪಡೆದುಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಸುತ್ತಿನ ರೌಂಡ್ ನಲ್ಲಿ ಅಶ್ವಿನಿ ರಾಘು ಅವರು ಈಗ ಸದ್ಯಕ್ಕೆ ರಾಶಿಕಾ ಹಾಗೆ ಸೂರಜ್ ಜೋಡಿಯನ್ನ ಹೊರಗಿಟ್ಟಿದ್ದಾರೆ. ಸೊ ಇದಿಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಬೆಳವಣಿಗೆಗಳು. ಮುಂದಿನ ದಿನದಲ್ಲಿ ಏನಾಗುತ್ತೆ, ಗಿಲ್ಲಿ ಕಾವ್ಯ ಜೋಡಿ ಗೆಲ್ಬೇಕು ಅಂತ ಹೇಳಿ ಸಾಕಷ್ಟು ಜನ ವೀಕ್ಷಕರು ಹೇಳ್ತಾ ಇದ್ದಾರೆ. ಅದೆಲ್ಲದಕ್ಕೂ ಕಾರಣ ಆಗಿರೋದು ಎಲ್ಲರೂ ಸೇರಿ ಅವರನ್ನ ಟಾರ್ಗೆಟ್ ಮಾಡ್ತಿರೋದು ಈಗ ಅವರು ಹೈಲೈಟ್ ಆಗೋದಕ್ಕೆ ಒಂದು ಕಾರಣ ಆಗುತ್ತೆ. ಮತ್ತೊಂದ್ ಕಡೆ ರಾಶಿಕಾ ಅವ್ರೇನ್ ಚಾಲೆಂಜ್ ಹಾಕ್ತಾರೆ ಅದು ತುಂಬಾ ಕೆಟ್ಟದಾಗಿ ಕಾಣಿಸಿದೆ. ಹಾಗಾಗಿನೇ ಗಿಲ್ಲಿ ಗೆಲ್ಲೇಬೇಕು ಅನ್ನೋ ರೀತಿನಲ್ಲಿ ಈ ವೀಕ್ಷಕ ಬಳಗದಲ್ಲಿ ಒಂದು ಬಿಸಿ ಚರ್ಚೆ ಆಗ್ತಾ ಇದೆ. ಸೊ ಹಾಗಾದ್ರೆ ವಾರಾಂತ್ಯದಲ್ಲಿ ಈಗ ಏನಾಗುತ್ತೆ ಅನ್ನೋದೇ ಸಖತ್ ಕುತೂಹಲವನ್ನ ಮೂಡಿಸಿರುವಂತದ್ದು. ಹಾಗಾದ್ರೆ ಎಂಡ್ ಆಫ್ ದಿ ಮೂಮೆಂಟ್ ನಲ್ಲಿ ಗಿಲ್ಲಿ ಕಾವ್ಯ ಗೆಲ್ತಾರ, ಈ ಜೋಡಿ ಗೆಲ್ಲುತ್ತಾ? ಆಲ್ಮೋಸ್ಟ್ ಗೆಲುವಿನ ಹಂತಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಸದ್ಯಕ್ಕಂತೂ ಅವರು ಗೇಮ್ ನಿಂದ ಹೊರಗಿಲ್ಲ, ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಮುಂದುವರೆದಿದ್ದಾರೆ. ಹಾಗಾದ್ರೆ ಮುಂದೆ ಏನಾಗಬಹುದು? ಗಿಲ್ಲಿ ಕಾವ್ಯ ಜೋಡಿ ಗೆಲ್ಲುತ್ತಾ ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರ? ಹೇಗೂ ರಾಶಿಕಾ ಅವರು ಮುಖಭಂಗವನ್ನ ಅನುಭವಿಸಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ. ಯಾರು ಈ ವಾರದಲ್ಲಿ ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಗೆಲ್ಲಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ, ನನ್ನ ಅಭಿಪ್ರಾಯ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ನ ಸ್ವೈಪ್ ಮಾಡಿ, ಈ ವಿಡಿಯೋನ ಪಾಯಿಂಟ್ಸ್ ಕೊಟ್ಟು ಹೈಪ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಚಾನಲ್ ನ ನೋಡ್ತಾ ಇರಿ, ಫಾಲೋ ಮಾಡ್ತಾ ಇರಿ. ಬಾಯ್ ಬಾಯ್.